ದ್ರೋಣ್ ಪ್ರತಾಪ್ ಗೆಲ್ಬೇಕು, ಇಲ್ಲಾಂದ್ರೆ ಲೇಡೀಸ್ ಅಲ್ಲಿ ಸಂಗೀತ ಗೆಲ್ಲಿ. ನನ್ನ ಎಕ್ಸ್ಪೆಕ್ಟೇಷನ್ ವಿನಯ್ ಗೆಲ್ಬೇಕು ಅಂತ. ಡೇ ಒನ್ ಇಂದ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅವರಲ್ಲಿ ನೆಗೆಟಿವ್ ಒಂದು ಪಾಯಿಂಟ್ ಏನಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಮಾತಲ್ಲಿ ಸ್ವಲ್ಪ ಮುಂದುವರಿಸ್ತಾರೆ. ಅದು ಬಿಟ್ರೆ ಪರ್ಫಾರ್ಮೆನ್ಸ್ ವೈಸ್, ಟಾಸ್ಕ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ದ್ರೋಣ್ ಪ್ರತಾಪ್ ಏನಕ್ಕೆ? ಯಾಕಂದ್ರೆ ಒಂದು ಸ್ಟಾರ್ಟಿಂಗ್ ಇಂದ ಅಷ್ಟೊಂದು ಆಟ ಆಡಿಲ್ಲ ಅಂತ ಹೇಳ್ತಿದ್ದಾರೆ. ಆಟ ಆಡಿಲ್ಲ ಅಂತಲ್ಲ, ಅವರು ಫ್ಯಾಮಿಲಿ ಬಗ್ಗೆ ನೋಡಿದ್ರೆ ಸ್ವಲ್ಪ ನಮ್ಗೆ ಫ್ಯಾಮಿಲಿ ಬಂದಾಗ ಸ್ವಲ್ಪ ಏನಾದ್ರು ಅಮೌಂಟ್ ಬಂದ್ರೆ ಹೆಲ್ಪ್ ಆಗುತ್ತೆ. ಮತ್ತೆ ಹಳ್ಳಿ ಜನ ಅಲ್ವಾ, ಅದಕ್ಕೋಸ್ಕರ ಏನಾದ್ರು ಸ್ವಲ್ಪ ಇದಾಗುತ್ತೆ ಅಂತ ಅಷ್ಟೇ. ಅಲ್ಲ, ವಿನಯ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ತಾನೆ? ವಿನಯ್ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ ಸರ್. ಪ್ರತಿಯೊಬ್ರು ಅವ್ರದೇ ಆದಂತ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಸುದೀಪ್ ಸರ್ ಕೇಳಿದಾಗ ಅವ್ರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಅಂತ ವಿನಯ್ ಅವರು 6th ಪ್ಲೇಸ್ ಬರಲ್ಲ, 5th ಪ್ಲೇಸ್ ಬರಲ್ಲ. ನನ್ ಗೆಸ್ಸಿಂಗ್ ಆಡಿದ್ರೆ ಮ್ಯಾಕ್ಸಿಮಮ್ ಫಸ್ಟ್ ಆರ್ ಸೆಕೆಂಡ್ ಆ ವೇಟ್ರಲ್ಲಿ ಅವ್ರು ಇರ್ತಾರೆ. ದ್ರೋಣ್ ಪ್ರತಾಪ್ 6th ಪ್ಲೇಸ್ ಕೊಟ್ರು ಅಂದ್ರೆ ಪಾಪ ವಿನಯ್ನು ಹಾಗೆ ಮಾಡ್ತಾ ಇದ್ದಾನಲ್ಲ. ದ್ರೋಣ್ ಪ್ರತಾಪ್ಗೆ ಯಾವುದೇ ಟಾಸ್ಕ್ ಬರ್ಲಿ ಅವನ್ನ ಒಂಥರ ನೆಗ್ಲೆಕ್ಟ್ ಮಾಡಿ ಮಾತಾಡ್ತಾ ಇದಾರೆ. ಮತ್ತೆ ಹಳ್ಳಿ ಹುಡ್ಗ ಸೈಲೆಂಟ್ ಆಗಿರ್ತಾನೆ, ವಾಶ್ರೂಮ್ಗೆ ಹೋಗ್ತಾನೆ, ಅಳ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಬಟ್ ಅವನು ಅದ್ ಮನಸ್ಸಲ್ಲಿ ಇಟ್ಕೊಂಡು ದ್ರೋಣ್ ಪ್ರತಾಪ್ ಅವರು ವಿನಯ್ ಬಗ್ಗೆ ಹಂಗೆ ಹೇಳಿರ್ಬೋದಲ್ಲ. ಸಂಗೀತ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಂಗೀತ ಅವರು ಫೈನಲ್ ಹೋಗೋದಕ್ಕೆ ಕಾರ್ತಿಕ್ ಒಂದ್ ಕಾರಣ, ವೋಟ್ ಹಾಕಿದಕ್ಕೆ ಅವ್ರು ಫೈನಲ್ ಹೋದ್ರು. ಸೊ ಈಗ ನೀನು ವೋಟ್ ಇಲ್ಲ ಅಂತಂದ್ರೂ ಫೈನಲ್ ಹೋಗ್ತಿದ್ದೆ ನಾನು ತರ ಮಾತಾಡ್ತಿದ್ದಾರೆ. ಅವರು ಫಸ್ಟ್ ಇಂದ ಹೆಂಗ್ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಅದೇ ತರ ಇದ್ಬಿಟ್ಟಿದ್ರೆ ಸರ್ ಹೋಗ್ತಾ ಇತ್ತು. ಬಟ್ ಮಧ್ಯ ಬರ್ತಾ ಅವ್ರು ಚೇಂಜ್ ಆಗ್ಬಿಟ್ರಲ್ಲ. ಎಲ್ಲಾರ್ಗುನು ಯಾರ್ಗೆ ಹೇಗೋ ಗೊತ್ತಿಲ್ಲ, ಬಟ್ ನಮ್ಗೆ ಅವ್ರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಹಾಗೆ ಮುಂದುವರ್ಸ್ಕೊಂಡ್ ಬಂದಿದ್ರೆ ಅವರೇ ಫಸ್ಟ್ ಅಂಡ್ ಸೆಕೆಂಡ್ ಬರ್ತಾ ಇದ್ರೇನೋ. ಬಟ್ ಈಗ ಫ್ರೆಂಡ್ಶಿಪ್ ಅಲ್ಲಿ ಅವರೇ ಏರುಪೇರು ತಗೊಂಡು ಅವ್ರು ಅರ್ಥ ಮಾಡ್ಕೊಬೇಕಾಗಿತ್ತು. ಅರ್ಥ ಮಾಡ್ಕೊಂತೀರಾ ಸ್ವಲ್ಪ ಅವರು ಜಗಳ ಮಾಡ್ಕೊಂತ ಇದಾರಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಅಷ್ಟೇ. ಫೈನಲ್ ಯಾರು ಗೆಲ್ಬೇಕು? ಫೈನಲ್ ನಮ್ ಫ್ರೆಂಡ್ಗೆ ವಿನಯ್ ಅಂತಾರೆ, ಬಟ್ ನನ್ಗೆ ದ್ರೋಣ್ ಪ್ರತಾಪ್ ಆಗ್ಲಿ ಇಲ್ಲ ಲೇಡೀಸ್ ಅಲ್ಲಿ ಸಂಗೀತನೇ ಬರಲಿ. ಪ್ರತಾಪ್ ಅವ್ರಿಗೆ ಕಂಪೇರ್ ಮಾಡಿದ್ರು ಅಂತಂದ್ರೆ ವಿನಯ್ ಅವ್ರ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ, ಆದ್ರೂ 6th ಪ್ಲೇಸ್ ಕೊಡ್ತಾರೆ. ಏನೇ ಇರ್ಬೋದು ಸರ್, ಪ್ರತಾಪ್ ವಿನಯ್ನ ಕಂಪೇರ್ ಮಾಡಿದಾಗ ಸ್ಕೇಲ್ ಅಲ್ಲಿ ಇಬ್ರು ಆಪೋಸಿಟ್ ಸೈಡ್ ಅಲ್ಲಿ ಇದ್ದಾರೆ ಸರ್. ಒಬ್ರಿಗೊಂದು ಮೈನಸ್ ಅಲ್ಲಿ ಇದ್ದಾರೆ, ಒಬ್ರಿಗೊಂದು ಪ್ಲಸ್ ಅಲ್ಲಿ ಇದ್ದಾರೆ. ಈಗ 6 ಕಂಟೆಸ್ಟೆಂಟ್ಸ್ ಇದಾರೆ ಅಂದ್ರೆ ಪ್ರತಾಪ್ 6th ಅಲ್ಲಿ ಇರ್ತಾರೆ, ವಿನಯ್ ಫಸ್ಟ್ ಅಲ್ಲಿ ಇರ್ತಾರೆ. ಅವ್ರ ಕಂಪ್ಯಾರಿಸನ್ ಇಲ್ಲ ಸರ್. ಕಾರ್ತಿಕ್ ಅವರು 5th ಪ್ಲೇಸ್ ಕೊಟ್ಟರು ಇವ್ರಿಗೆ, ಸಂಗೀತ ಅವ್ರಿಗೆ. ಅದ್ರ ಬಗ್ಗೆ ಸ್ವಲ್ಪ ಮಾತುಕತೆ ನಡೆಯುತ್ತೆ, ಜಗಳ ಆಡ್ತಾರೆ ಸರ್. ಡೇ ಒನ್ ಇಂದ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ರು ಅವರು. ಬರ್ತಾ ಹೆಡ್ ಕೌಂಟ್ ಕಡಿಮೆ ಆದಷ್ಟು ಒಳಗೊಳ್ಳೆ ಕಾಂಟ್ರವರ್ಸೀಸ್ ಜಾಸ್ತಿ ಆಗ್ತಾ ಬಂತು. ರೀಸೆಂಟ್ ಆಗಿ ನಾವು ನೋಡಿರ್ಬೋದು, ಕಾರ್ತಿಕ್ ಅವರು ಕಮೆಂಟ್ ಮಾಡ್ತಾರೆ, ನಾನು ನಿಮಗೆ ವೋಟ್ ಹಾಕಿ ಫೈನಲ್ ಬರುವಂತ ಹಂಗೆ ಮಾಡಿದೆ ಅಂತ. ಬಟ್ ಸಂಗೀತ ಅವ್ರು ರಿಪ್ಲೈ ಮಾಡ್ತಾರೆ, ನೀವು ವೋಟ್ ಹಾಕ್ಲಿ ಆಗದೆ ಹೋಗ್ಲಿ, ನಾನು ಫೈನಲ್ಸ್ ಬರ್ತಾ ಇದ್ದೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಅದು ಹೇಗೆ ಅಂದ್ರೆ ಪ್ರತಿಯೊಬ್ರು ಅವ್ರದೇ ಆದಂತ ಒಂದು ಎಫರ್ಟ್ ಆಗ್ತಾ ಇದ್ದಾರೆ. ಒಬ್ಬರದು ಅದರಲ್ಲಿ ಸಪೋರ್ಟ್ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ. ನನ್ನ ಗೆಸ್ಸಿಂಗ್ ಆಡಿದ್ರೆ ಫಸ್ಟ್ ವಿನಯ್ ಬರ್ತಾರೆ, ಸೆಕೆಂಡ್ ಸಂಗೀತ, ಥರ್ಡ್ ನೋಡ್ಬೇಕು. ಸಂಗೀತ ಅವರು ಫೈನಲ್ ಹೋಗಿದ್ದೀರಿ ಅಂತ ಅಂದ್ಬಿಟ್ಟು ಆ ಇದ್ರಲ್ಲಿ ಅವ್ರು ಹಾಕಿರ್ಲಿಲ್ಲ ವೋಟ್ ಅಂತ ಅಂದ್ಬಿಟ್ಟು ಅಂದ್ರು, ನಾನು ಫೈನಲ್ ಹೋಗ್ತಿದ್ದೆ ಅನ್ನೋ ತರ ಮಾತಾಡ್ತಾರೆ. ಸರ್ ಎಫರ್ಟ್ ಹಾಕಿದ್ದಾರೆ ಸರ್, ಬರ್ತಾ ಇದ್ರು. ಅವ್ರು ವೋಟ್ ಹಾಕ್ಲಿ ಆಗ್ತಾ ಹೋಗ್ಲಿ ಅವ್ರು ಎಫರ್ಟ್ ಹಾಕ್ತಾ ಇದ್ದಾರೆ. ಸಂಗೀತ ಅವರು ಟಾಸ್ಕ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ರು ಸರ್. ಕಾರ್ತಿಕ್ ಅವರು ವೋಟ್ ಹಾಕದೆ ಹೋದ್ರು ಸಹ ಫೈನಲ್ ಬರ್ತಾ ಇದ್ರು ಸಂಗೀತ ಅವರು. ಸಂಗೀತ ಅವರು ಕಾರ್ತಿಕ್ಗೆ 6th ಪ್ಲೇಸ್ ಕೊಟ್ಟಿದ್ದು ಸರಿ ಸರ್. ಇದು ಹೇಗಾಗುತ್ತೆ ಅಂದ್ರೆ, ನಾನು ನಿಮ್ಮ ಮೇಲೆ ಒಂದು ನೆಗೆಟಿವ್ ಕಮೆಂಟ್ ಮಾಡಿದಾಗ ನೀವು ನನ್ನ ಮೇಲೆ ಇನ್ನೂ ಜಾಸ್ತಿ ಕಮೆಂಟ್ ಮಾಡ್ತೀರಾ. ಅದೇ ರೀತಿ ಅವ್ರ ಒಳಗಡೆ ಸ್ವಲ್ಪ ಕ್ಲಾಶಸ್ ಆಗ್ತಾ ಇದೆ, ಅದರಿಂದ ಅವರು ನೆಗೆಟಿವ್ ಆಗಿ ಹೈಲೈಟ್ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಮೊದಲಿಂದ ನೋಡ್ಕೊ ಬಂದಾಗ ಅದೊಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಬಟ್ ಅಟ್ ಲಾಸ್ಟ್ ಏನಿರುತ್ತೆ ಅಂದ್ರೆ, ಸ್ವಲ್ಪ ನಮಗೂ ಆಸೆ ಇರುತ್ತಲ್ವ, ನಾವು ಗೆಲ್ಬೇಕು, ಇನ್ನೊಬ್ರನ್ನ ಸಪ್ರೆಸ್ ಮಾಡಬೇಕು ಅಂತ. ಆ ರೀತಿ ಅವರು ಒಂದು ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ದಾರೆ. ವಿನಯ್ ಸರ್, ಟಾಪ್ 2 ವಿನಯ್, ಸಂಗೀತ. ಬಟ್ ವರ್ತೂರ್ ಸಂತೋಷ್ ಅವ್ರಿಗಿರುವಂತ ಫಾಲೋಯಿಂಗ್ ಬೇರೆ ಯಾರಿಗೂ ಇಲ್ಲ. ವರ್ತೂರ್ ಸಂತೋಷ್ ಅವರು ಸ್ವಲ್ಪ ಟಾಸ್ಕ್ ಅಲ್ಲಿ ಲ್ಯಾಗ್ ಆದ್ರು, ಅದರಿಂದ ಅವರು ಟಾಪ್ 2 ಅಥವಾ ಟಾಪ್ 3 ಅಲ್ಲಿ ಇರೋದಿಲ್ಲ ಅಂತ ನನ್ನ ಭಾವನೆ. ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಟಾಪ್ 1 ಅವರೇ ಇರ್ತಾ ಇದ್ರು. ಈಗ ಓವರ್ ಆಲ್ ಕನ್ಸಿಡರ್ ಮಾಡಿದಾಗ ವಿನಯ್ ಅವರು ಟಾಪ್ 1 ಬರ್ಬೋದು, ಸಂಗೀತ ಟಾಪ್ 2. ಥರ್ಡ್ ಪ್ಲೇಸ್ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ನೋಡ್ಬೇಕಾಗುತ್ತೆ ಸರ್.